So hello darlings. So hello darlings. Hello darlings. Hello darlings. ಗೋವಾಗೆ ಬಂದಿದ್ದೀವ, ಕೇರಳಕ್ಕೆ ಬಂದಿದ್ದೀವ, ಗೊತ್ತೇ ಆಗ್ತಿಲ್ಲ ಡಾರ್ಲಿಂಗ್ಸ್ ನಮಗೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗಿಂಗ್ ಏನಿದೆ, ಫಸ್ಟ್ ಟೈಮ್ ಮಾಡ್ತಿರೋದು ನಾನಿದು. ಫಸ್ಟ್ ವ್ಲಾಗ್ ಏನಿದೆ ನಾನು ಮಾಡ್ತಾ ಇರೋದು ಕನ್ನಡ ಒಳಗಡೆ, ಆ್ಯಂಡ್ ಕನ್ನಡ ಒಳಗಡೆ ಶುರು ಮಾಡ್ತಾ ಇರೋದು. ಆ್ಯಂಡ್ ರೈಟ್ ನಾವು ಈಗ ನಾವೇನಿದೆ ಗೋವಾ ರಿಟ್ರೀಟ್ ಅಂತ ಈ ವ್ಲಾಗಿಂಗ್ ಶುರು ಆಗ್ತಾ ಇರೋದು. ಭಾಳಷ್ಟು ಜನ ಅಬೌಟ್ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಿರ್ತೀರಾ, ಯಾವ ಊರು, ಏನು ಮಾಡ್ಕೊಂಡಿರ್ತೀನಿ ಏನು ಅಂತ. ಫೈನ್, ನೋ ಪ್ರಾಬ್ಲಮ್. ಅದೆಲ್ಲ ಥಿಂಗ್ಸ್ ಏನಿದೆ ಮುಂದೆ ನಾನು ಕ್ಲಾರಿಟಿ ಕೊಡ್ತಾ ಹೋಗ್ತಿರ್ತೀನಿ. ಫೈನ್. ಈಗ ಏನಿದೆಯಲ್ಲ ಈ ವ್ಲಾಗ್ ಬಗ್ಗೆ ಮಾತಾಡೋಣ. ಮೇನ್ಲಿ ರೈಟ್ ನಾನು ಇವಾಗಿರೋದು ಡೆಲ್ಲಿ ಒಳಗಡೆ. ಓಕೆ, ಡೆಲ್ಲಿ ಒಳಗಡೆ ಏನಿದೆ ಕೃಷ್ಣನಗರ್ ರಾಧೇಪುರಿ ಅಂತ ಒಂದು ಪ್ಲೇಸಿಂದ ನಾನು ಹೋಗ್ತಾ ಇರೋದು ಟರ್ಮಿನಲ್ ಡೆಲ್ಲಿಗೆ. ಅಲ್ಲಿಂದ ಏನಿದೆ ಫ್ಲೈಟ್ಸ್ ಇದೆ ನಮ್ಮದು ಗೋವಾ ರಿಟ್ರೀಟ್ ಸಮ್ ಕ್ವಾಲಿಫಿಕೇಷನ್ಸ್ ಅಂತ. ಅದ್ರ ಬಗ್ಗೆ ಮುಂದೆ ನಾನು ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ, ಗೋವಾ ರಿಟ್ರೀಟ್ ಯಾವ ಥರ ಇತ್ತು, ಏನಿತ್ತು ಅಂತ. ಓಕೆ, ಡೆಲ್ಲಿ ಭಾಳ ಜನ ನೋಡಿರೋದಲ್ಲಿ ಯಾವ ಥರ ಏನು ಅಂತ ನಾನು ನಿಮಗೆ ಮುಂದೆ ಅಬೌಟ್ ಡೆಲ್ಲಿ ಬಗ್ಗೆನೂ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ರೈಟ್ ನಾವು ಈಗ ಏನಿದೆಯಲ್ಲ ನೆಕ್ಸ್ಟ್ ಏರ್ಪೋರ್ಟಲ್ಲಿ ಸಿಗೋಣ. ನಾನು ಮುಂದೆ ಹೋಗ್ತಾ ಇದ್ದೀನಿ ಈಗ ಟರ್ಮಿನಲ್ 2ಗೆ. ಡಾರ್ಲಿಂಗ್ಸ್, ರೈಟ್ ನಾವು ಈಗ ಏನಿದೆ ನಾವು ಡೆಲ್ಲಿ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಡೆಲ್ಲಿ ಏರ್ಪೋರ್ಟ್ ಒಳಗಡೆ ಟರ್ಮಿನಲ್ 2 ಎಂಟರ್ ಆಗಿದ್ದೀವಿ. ಇನ್ನೇನೀಗ ಒಳಗಡೆ ಎಂಟರ್ ಆಗ್ಬಿಟ್ಟು ನಾವೀಗ ರೈಟ್ ನಾವು ಏನಿದೆಯಲ್ಲ ಒಳಗಡೆ ಎಂಟರ್ ಆದರೆ ನಾವು ಈಗ ತಾನೆ ಇಲ್ಲಿ ನಮಗೆ ಎಂಟರ್ ಆಗೋ ಮೂಮೆಂಟಲ್ಲಿ ಭಾಳಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ಬೆಂಗಳೂರು ಥರ ಈಸಿ ಆ ಥರ ಇರೋದಿಲ್ಲ, ಇಲ್ಲಿ ಭಾಳ ಕಷ್ಟ ಇರುತ್ತೆ. ಭಾಳಷ್ಟು ಜನ ಕೇಳ್ತಿರ್ತೀರಾ, ನೀವು ಏನು ಮಾಡ್ತಿರ್ತೀಯ ಲೈಫಲ್ಲಿ, ವಾಟ್ ಯು ಡೂ ಫಾರ್ ಲಿವಿಂಗ್ ಅಂತ. ಡಾರ್ಲಿಂಗ್ಸ್, ನಾನು ಮಾಡ್ತೀನಿ ಮೇನ್ಲಿ ಆನ್ಲೈನಲ್ಲಿ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಾ ಇರ್ತೀನಿ ನಾನು. ಇದನ್ನು ನಾನು ಮಾಡ್ತಾ ಇದ್ದೀನಿ. ನಿಮಗೂ ಏನಿದೆ ಜೊತೆನಲ್ಲಿ ಮಾಡಬೇಕಂತ ಇದ್ದಾರೆ. ಈಗಲಿಂದ ಈಗ ಏನಿದೆ ಬೈ ಒಳಗಡೆ ಲಿಂಕ್ ಇರುತ್ತೆ, ಹೋಗಿ ಫಾರ್ಮ್ ಫಿಲ್ ಮಾಡಿ. ಡಾರ್ಲಿಂಗ್ಸ್, ಆಗಲೇ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೆ. ಒಬ್ಬ ಪರ್ಸನ್ ಬಂದಿದ್ರು, ಅವ್ರ ಹೆಸರು ಮಾಹಿ ಬಂದ, ರೈಟ್. ನಾನು ಯಾವಾಗ ಆನ್ಲೈನ್ ಬಿಸ್ನೆಸ್ ಈ ಒಂದು ಶುರು ಮಾಡಬೇಕಾದ್ರೆ ಲೈಕ್ ಆ ಒಬ್ಬ ಪರ್ಸನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ನಾನು. ಅವರು ಕೂಡ ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ಆ್ಯಂಡ್ ಅಬೌಟ್ ಇನ್ನೂ ಭಾಳಷ್ಟು ಥಿಂಗ್ಸ್, ಭಾಳಷ್ಟು ಸೆಕ್ಟರ್ಸ್ ಒಳಗಡೆ, ಭಾಳಷ್ಟು ಇಂಡಿಯಾ ಒಳಗಡೆ ಅಂತ ಅಲ್ಲ, ಔಟ್ ಆಫ್ ಕಂಟ್ರಿ ಒಳಗಡೆ ಮಾಡ್ತಿದ್ದಾರೆ. ಆ ಥರ ಪರ್ಸನ್ ಹತ್ರ ಸಮ್ ಇನ್ವೆಸ್ಟ್ಮೆಂಟ್ಸ್ ಅದು ಇದು ಅಂತ ಕ್ಲಾರಿಟಿ ಲೈಕ್ ಕೊಡ್ತಾ ಇರ್ತಾರೆ ಅವರು ಕೂಡ. ಅವ್ರ ಹತ್ರ ಸಮ್ ಥಿಂಗ್ಸ್ನ ನಾವು ಕಲಿತಾ ಇರ್ತೀವಿ. ಮೇನ್ಲಿ ಏನು ಗೊತ್ತಾ, ಯಾರೊಬ್ಬ ಪರ್ಸನ್ ಲೈಕ್ ಇನ್ಸ್ಟಾಗ್ರಾಮ್ ಒಳಗಡೆ ಸಮ್ ಪೀಪಲ್ಸ್ ಗ್ರೋತ್ ಆಗ್ತಾ ಇರ್ತಾರೆ, ನಾವು ಫಾಲೋ ಮಾಡಬೇಕಾಗುತ್ತೆ. ಫೇಕ್ ಲೈಫ್ ಸ್ಟೈಲ್ ಮೇಲೆ ಅಂತ ಹೇಳ್ತಿಲ್ಲ, ಕ್ಲಾರಿಟಿ ಕೊಡ್ತಾರೆ. ಮೇನ್ಲಿ ಅವ್ರ ಲೈಫ್ ಒಳಗಡೆ ಮುಂದೆ ಹೋಗಿದ್ದಾರೆ, ಯಾವುದಾದ್ರೂ ಒಂದು ಲೈಕ್ ಥಿಂಗ್ಸ್ನ ಹಿಡ್ಕೊಂಡು ಅವರು ಆ್ಯಕ್ಚುಲಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲ ಅಂತಂದರೆ ಜಸ್ಟ್ ಫೇಕ್ ಲೈಫ್ ಸ್ಟೈಲ್ ಅದು ಇದು ಅಂತ ನೋಡ್ಕೊಂಡು ಅವ್ರನ್ನ ಫಾಲೋ ಮಾಡೋದು ವೇಸ್ಟ್ ಇಲ್ಲ. ಓಕೆ, ರೀಚ್ ಆಗಿದ್ದೀವಿ, ಮುಂದೆ ಹೋಗ್ತಾ ಇದ್ದೀವಿ. ಈ ಎಲ್ಲ ಕಡೆ ಕಿಸಿ ನೋಡಿ ಲೈಕ್ ಪ್ರಮೋಟ್ ಮಾಡ್ತಾ ಇರೋದು. ಫೈನ್, ನೋ ಪ್ರಾಬ್ಲಮ್. ಪ್ರಮೋಟ್ ಮಾಡೋದಿಲ್ಲ ಈ ಥರ ಗೇಮ್ಸ್ನೆಲ್ಲ. ಓಕೆ, ಆನ್ಲೈನಲ್ಲೇ ಆಗಲಿ ಎಲ್ಲೇ ಆಗಲಿ ನಾವು ಈ ಥರ ಪ್ರಮೋಟ್ ಮಾಡೋದು. ರೈಟ್ ವೇ ಒಳಗಡೆ ಅರ್ನ್ ಮಾಡೋದಕ್ಕೆ ಸರ್ಚ್ ಮಾಡಿ ಏನಿದೆ ಸ್ಕಿಲ್ ಬೇಸ್ಡ್ ಇಂಡಸ್ಟ್ರಿ ಒಳಗಡೆ ಫೋಕಸ್ ಮಾಡಿ ಬರ್ತೀವಿ. ಇನ್ನೊಂದು ಫ್ಯೂ ಅವರ್ಸ್ ಒಳಗಡೆ ವಿತಿನ್ ಲೈಕ್ 1 hour ಒಳಗಡೆ ಯಾವೊಂದು ರೂಮ್ ಲೈಕ್ ನಾನು ಮಾಡಿದ್ದೀನಿ, ಯಾವ್ದು ಆಗ್ತಿದ್ದೀನಿ ಇನ್ನು 1 hour ಒಳಗಡೆ ಅಲ್ಲಿ ಹೋಗ್ತೀನಿ. ನೆಕ್ಸ್ಟ್ ಅದಾದಮೇಲೆ ಏನಿದೆ ನಾಳೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಅದ್ರ ಬಗ್ಗೆ. ರೈಟ್ ನಾವು ಈಗ ಸ್ಪೆಂಡ್ ಮಾಡಿ ಈಗ ಏನಿದೆ ನಾವು ಹೋಟೆಲ್ ರೀಚ್ ಆಗಿದ್ದೀವಿ. ನಾನು ಯಾವ ಹೋಟೆಲ್ ಇದ್ದೀನಲ್ಲ ಈಗ ಫ್ಲೋರಾ ಗ್ರ್ಯಾಂಡ್ ಅಂತ ಕಾಣಿಸ್ತಿದೆ ನಿಮಗೆ. ಈ ಒಂದು ಹೋಟೆಲ್ ಒಳಗಡೆ ಚೆಕ್ ಇನ್ ಆಗಿದ್ದೀವಿ ಈಗ ತಾನೆ. ಇದೇನಿದೆ ಪ್ರೀಮಿಯಂ ಲಕ್ಸುರಿ ಸೂಟ್ ಸಮಥಿಂಗ್ ಅಂತ ಹೇಳ್ತಾರೆ. ಫೈನ್, ಜಸ್ಟ್ 1 day ಇರೋದಕ್ಕಷ್ಟು ಕೊಂಡಿರೋದು ಈ ಒಂದು ಶೂಟ್ ರೂಮ್ ಏನಿದೆ. ಇವತ್ತೇನಿದೆ ಈ ಒಂದು ರೂಮ್ನ ಚೆಕ್ಔಟ್ ಮಾಡ್ತೀನಿ ಒಂದು ಫ್ಯೂ ಮಿನಿಟ್ಸಲ್ಲಿ. ನೆಕ್ಸ್ಟ್ ಏನಿದೆ ಅಲ್ಲಿಂದ ಶುರು ಆಗುತ್ತೆ ರಿಟ್ರೀಟ್, ಗೋವಾ ರಿಟ್ರೀಟ್ ಇಂದ ಆ್ಯಕ್ಚುಯಲ್ ಆಗಿ. ಓಕೆ, ಹೋಟೆಲ್ ಅಂತ ಹೇಳ್ತಿದ್ದೆ ರೈಟ್ ನಾನು ನಿಮಗೆ ಡಾರ್ಲಿಂಗ್. ಇದೇ ಹೋಟೆಲ್ ಇದು ನಿಮಗೆ ಬ್ಯಾಕ್ ಸೈಡ್ ಕಾಣಿಸ್ತಿದೆ ರೈಟ್. ನಾವು ಇದ್ದಿತ್ತು. ಆ್ಯಂಡ್ ಈಗೇನಿದೆ ನಮ್ಮ ಒಂದು ಕಾರ್ ಬಂದಿದೆ. ಕ್ಯಾಬ್ ರೀಚ್ ಆಗಿದೆ. ಇದೇ ಕಾರಲ್ಲಿ ಇವಾಗ ರೀಚ್ ಆಗ್ತಿದ್ದೀವಿ, ಇನ್ನೊಂದು ಫ್ಯೂ ಮಿನಿಟ್ಸಲ್ಲಿ ಎಂಟರ್ ಆಗ್ತಿದ್ವಿ. ಹಲೋ ಡಾರ್ಲಿಂಗ್ಸ್, ರೈಟ್ ನಾವು ಈಗ ಏನಿದೆ ನಾವು ಎಂಟರ್ ಆಗಿದ್ದೀವಿ ನಮ್ಮ ಒಂದು ರೆಸಾರ್ಟ್ ಒಳಗಡೆ. ಇದ್ರೊಳಗಡೆ ಏನಿದೆ ಪೀಪಲ್ಸ್ ಆಲ್ರೆಡಿ ಬಂದಿದ್ದಾರೆ, ನಮ್ಮ ಟೀಮ್ ಪೀಪಲ್ಸ್ ಆಲ್ರೆಡಿ ಸಮ್ ಪೀಪಲ್ಸ್ ಇದ್ದಾರೆ ಇಲ್ಲಿ, ನಿಮ್ಗೆ ಕಾಣಿಸ್ತಾ ಇರುತ್ತೆ ಈಗ.
ಮುಂದೆ ಬಂದಿದ್ದಾರೆ. ಇನ್ನೂ ಭಾಳಷ್ಟು ಜನ ಮೇಲೆ ಇದ್ದಾರೆ. ಡ್ಯಾರನ್ ಫ್ರೆಂಡ್, ಸೊ ಇವರು ಕೂಡ ಎಂಟರ್ ಆಗಿದ್ದಾರೆ ಇಲ್ಲಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಇವಾಗ ಇಲ್ಲಿದ್ದಾರೆ. ಸೊ ಇನ್ನೊಂದು ಫ್ಯೂ ಮಿನಿಟ್ಸಲ್ಲಿ ಏನಿದೆ, ಸೊ ಲಂಚ್ ಆಗುತ್ತೆ. ಈಗ ಲಂಚ್ ಮುಗಿಸ್ಕೊತ ಏನಿದೆ, ಸೊ ಇಲ್ಲಿಂದ ನಮ್ದು ಏನಿದೆ ಆ್ಯಕ್ಟಿವಿಟಿ ಶುರು ಆಗುತ್ತೆ ನೆಕ್ಸ್ಟು. ರೈಟ್ ನಾವು ಈಗ ಏನಿದೆಯಲ್ಲ, ಸೊ ನಾವು ನಮ್ಮ ಟೀಮ್ ಪೀಪಲ್ಸ್ ಎಲ್ಲರೂ ಸೇರಿ ಸೊ ಪೂಲ್ಸ್ಗೆ ಎಂಟರ್ ಆಗ್ತಾಯಿದ್ದಾರೆ. ಈಗ ಕರ್ನಾಟಕದಿಂದ ಭಾಳಷ್ಟು ಜನ ಏನಿದೆ, ಸೊ ಕ್ವಾಲಿಫೈ ಆಗಿದ್ರು ಗೋವಾ ರಿಟ್ರೀಟ್ ಅಂತ ನಾನು ನಿಮಗೆ ಹೇಳ್ತಿದ್ದೆ ರೈಟ್ ಸ್ಟಾರ್ಟಿಂಗಿಂದ. ವಾಟ್ ಎವರ್ ನಾನು ಇವತ್ತು ಗೋವಾ ಬಂದಿರೋದು ಕೂಡ ಮೇನ್ ರೀಸನ್ ಏನು ಅಂತಂದ್ರೆ ಗೋವಾ ರಿಟ್ರೀಟ್. ಸೊ ಈ ಪೀಪಲ್ಸ್ ಯಾರ್ಯಾರು ಗೋವಾ ರಿಟ್ರೀಟ್ ಕ್ವಾಲಿಫೈ ಮಾಡಿದ್ದಾರೆ ನಾನು ನಿಮ್ಗೆ ಶೋ ಮಾಡ್ತೀನಿ ನೋಡಿ. ಇವರೆಲ್ಲ ಪ್ರತಿಯೊಬ್ಬರು ಕೂಡ ಗೋವಾ ರಿಟ್ರೀಟ್ ಕ್ವಾಲಿಫೈ ಮಾಡಿರೋ ಪೀಪಲ್ಸ್ ಇರಲ್ಲ. ಈಗ ಏನಿದೆ, ಸೊ ಲಂಚ್ ಮಾಡೋದಕ್ಕೆ ಬಂದಿದ್ದೀವಿ ರೆಸ್ಟೋರೆಂಟ್ ಆ್ಯಂಡ್ ಬಾರ್. ಸೊ ಡಾರ್ಲಿಂಗ್ಸ್, ವಿ ಆರ್ ಇನ್ ಫಿಶ್ ಟೇಕ್. ಸೊ ರೈಟ್ ನಾವು ಈಗ ಫಿಶ್ ಟೇಕ್ ಒಳಗಡೆ ಇದ್ದೀವಿ. ಸೊ ನಮ್ಮ ಟೀಮ್ ಜೊತೆ ಸೊ ಲಂಚ್ ಮಾಡೋದಕ್ಕೆ ಬಂದಿದ್ದೀವಿ. ಭಾಳ ಲೇಟ್ ಆಗೋಯ್ತು. ಅಪ್ರಾಕ್ಸಿಮೇಟ್ಲಿ ಏನಿದೆ ಈಗ ಟೈಮ್ ಬಂದೇನಿದೆ 3:58 ಆಗ್ತಾ ಬಂದಿದೆ. ಕಾಣಿಸ್ತೀನಿ ನಿಮಗೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಪೀಪಲ್ಸ್ ಏನು ಗೊತ್ತಾ, ಇವರು ವೆಜಿಟೇರಿಯನ್ ತಿನ್ನೋರು ಇದ್ದಾರೆ. ನಾನ್ ವೆಜ್ ಒಡಣ್ಣು ಹೆಂಗಿದೆ ಅಂತ ನಾನು ಕೂಡ ಏನಿದೆ. ಸೊ ವೆಜ್ ಥಾಲಿ ತರಿಸಿದ್ದೀನಿ. ಸೊ ಬಂದಿದೆ ವೆಜ್ ಥಾಲಿ ನಮ್ಮದು ಕೂಡ. ಗೋವಾ ಬಂದಿದ್ದೀವ, ಕೇರಳಕ್ಕೆ ಬಂದಿದ್ದೀವ ಗೊತ್ತೇ ಆಗ್ತಿಲ್ಲ ಡಾರ್ಲಿಂಗ್ಸ್. ಮಳೆ ಬೇರೆ ಬಿಡುತ್ತೆ. ನಾವು ಬಾಗ ಬೀಚ್ ಎಂಟರ್ ಆಗ್ತಾ ಇದ್ದೀವಿ ಈಗ. ಓಕೆ, ಹಾಯ್ ಡಾರ್ಲಿಂಗ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತೇನಿದೆ ಡೇ 2. ಸೊ ರೈಟ್ ನಾವೀಗ ನಾವೇನಿದೆ ಹೋಗ್ತಾ ಇದ್ದೀವಿ ವಾಟರ್ ಆ್ಯಕ್ಟಿವಿಟಿ ಅಂತ. ಅಚೀವರ್ಸ್ ಕ್ಲಬ್ ಟೀ ಶರ್ಟ್ಸ್ನ ಹಾಕ್ಕೊಂಡು ಇಲ್ಲೇನಿದೆ ನಮ್ಮ ಪೀಪಲ್ಸ್ ರೆಡಿ ಇದ್ದಾರೆ ಇಲ್ಲಿ. ಸೊ ಟಿ ಒಳಗಡೆ ನಮ್ಮ ಟೀಮ್ ಅಚೀವರ್ಸ್ ಕ್ಲಬ್ ಕಡೆಯಿಂದ ಐಲ್ಯಾಂಡ್ಗೆ ಅಂತ. ಓಕೆ, ಸೊ ಆ ಐಲ್ಯಾಂಡ್ ಒಳಗಡೆ ಏನಿದೆ ವಾಟರ್ ಆ್ಯಕ್ಟಿವಿಟೀಸ್ ನಮಗೆ ಶುರು ಆಗುತ್ತೆ. ಓಕೆ, ಡಾರ್ಲಿಂಗ್ಸ್ ನಮ್ದೇನಿದೆ, ಸೊ ವಾಟರ್ ಆ್ಯಕ್ಟಿವಿಟೀಸ್ ಏನಿದೆ ಈಗ ಶುರು ಆಗಿದ್ದು ಕಾಣಿಸ್ತಿದೆ ನಿಮಗೆ ರೈಟ್. ಸೊ ಹಲೋ ಡಾರ್ಲಿಂಗ್ಸ್, ಸೊ ನಮ್ಮದು ಪೀಪಲ್ಸ್ ಏನಿದ್ದಾರೆ ಪ್ರತಿಯೊಬ್ಬರು ಕೂಡ ಸೊ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ವಾಟರ್ ಆ್ಯಕ್ಟಿವಿಟೀಸ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ರೂಮ್ ನಾವೀಗ ಎಂಟರ್ ಆಗಿದ್ದೀವಿ. ಗುಡ್ ಮಾರ್ನಿಂಗ್ ಡಾರ್ಲಿಂಗ್. ಸೊ ಈಗ ಏನಿದೆ, ಸೊ ಫೈನಲ್ ಡೇ ನಮ್ಮದು. ಇದು 3 days 2 nights ಅಂತ ಇತ್ತು ನಮ್ಮದೇನಿದೆ. ಸೊ ಈವನ್ ಟು ಅಚೀವರ್ಸ್ ಕ್ಲಬ್ ನಮ್ಮ ಪೀಪಲ್ಸ್ ಜೊತೆ ಇವ್ರ ಜೊತೆ ಸೊ ಕಂಪ್ಲೀಟ್ಲಿ ಎಲ್ಲ ಎಂಜಾಯ್ ಮಾಡಿದ್ರು. ಸೊ ಎಷ್ಟು ಕಷ್ಟಪಡ್ತೀವೋ ಅಷ್ಟೇ ಎಂಜಾಯ್ ಕೂಡ ಮಾಡ್ಬೇಕು. ನಾವು ಕಷ್ಟ ಪಡೆದೇ ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ಸೊ ಹಂಗೆ ಮಾಡ್ತಿದ್ದೀರಾ ಅಂತಂದರೆ ಸ್ವಲ್ಪ ಅಪ್ಪ ಅಮ್ಮನ ದುಡ್ಡು ಅದು ಇದು ಇರುತ್ತೆ. ನಮ್ಮ ಹತ್ರ ಆ ಥರ ಯಾವುದೇ ಥರ ಥಿಂಗ್ಸ್ ಇಲ್ಲ. ಲೈಕ್ ಇಟ್ರೂ ಕೂಡ ನಾವೇನಿದೆ ಅದ್ರ ಮೇಲೆ ಫೋಕಸ್ ಕೂಡ ಮಾಡೋಕ್ಕೆ ಹೋಗಲ್ಲ. ನಮ್ಮ ಹತ್ರ ಸ್ವಂತ ದುಡ್ಡು ಇರಬೇಕಾದ್ರೆ ಅಪ್ಪ ಅಮ್ಮನ ದುಡ್ಡು ಯಾಕೆ ನಮಗೆ, ಹೌದಲ್ವಾ? How's the Josh in Goa? ಹೌದು ಅಲಿಯಾ. ಮೇನ್ಲಿ ಏನು ಗೊತ್ತಾ, ಬಟರ್ಫ್ಲೈಸ್ ಹಿಂದೆ ಹೋಗಬೇಡಿ. ಈ ಲೈನ್ ಅಂತೂ ನಂದಂತೂ ಅಲ್ಲ, ಕಾಪಿ ಲೈನೇ ಇದು, ಬಟ್ ಕ್ಲಾರಿಟಿ ಕೊಡ್ತೀನಿ. ಬಟರ್ಫ್ಲೈಸ್ ಹಿಂದೆ ಹೋಗೋದನ್ನ ಬಿಟ್ಟು ಒಂದು ಗಾರ್ಡನ್ ಬಿಲ್ಡ್ ಮಾಡಿಕೊಂಡ್ರೆ ಎಲ್ಲ ಬಟರ್ಫ್ಲೈಸ್ ಏನೈತೆ ಟೋಟಲ್ ಬಟರ್ಫ್ಲೈಸ್ ಎಲ್ಲ ಬಂದು ಗಾರ್ಡನಲ್ಲಿ ಕುಳಿತು. ಸೊ ಎಂಡ್ ಆಫ್ ದ ಡೇ ಬಟರ್ಫ್ಲೈಸ್ ಬಂದಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಏನು ಉಳಿಯುತ್ತೆ? ಗಾರ್ಡನ್ ಆದರೂ ಉಳಿತಲ್ವಾ? ಏನಾದರೂ ಪೀಪಲ್ಸ್ ಹೇಳಬೇಕು ಅಂತಂದರೆ ಏನು ಹೇಳ್ಬೇಕಂತಿದೆಯಾ? ಗೋವಾ ರಿಟ್ರೀಟ್ ಕ್ವಾಲಿಫೈ ಮಾಡಿದಾರಲ್ಲ ಪೀಪಲ್ಸ್, ಇವ್ರಿಗೆ ಆಗಲಿ ASಗಳು ಯಾರಿದ್ದಾರೆ ಇವರು ನೆಕ್ಸ್ಟ್ ಕ್ವಾಲಿಫೈ ಆಗೋದಕ್ಕೆ ನೆಕ್ಸ್ಟ್ ರಿಟ್ರೀಟ್ ಆಗಲಿ ಹೆಂಗಿತ್ತು ಏನು ಅಂತ ಕ್ಲಾರಿಟಿ ಕೊಡಿ ನಮಗೆ. It's one of the best retreat, okay, I have seen. So basically ನಾನೇನು ಹೇಳೋದಂದರೆ ರಿಟ್ರೀಟ್ ವಾಸ್ ಆಸಮ್. ಲೈಕ್ ನನ್ನ ಹತ್ರ ವರ್ಡ್ಸ್ ಎಲ್ಲ ಹೇಳೋದಕ್ಕೆ, ಬಟ್ ಸ್ಟಿಲ್ ASಗಳಿಗೆ ಲೈಕ್ ಭಾಳ ಜನ ಇದ್ದಾರೆ ಪೀಪಲ್, ನೋಡ್ತಿರ್ತೀರಾ ಸ್ಟೋರೀಸನ್ನು. ಸೊ ಇವಾಗ ಮೀಟಿಂಗ್ಸನ್ನು ನೋಡ್ತಿರ್ತೀರಾ ಆಫ್ಟರ್ ರಿಟ್ರೀಟ್. ಸೊ ನೋಡ್ತೀರಾ ಭಾಳಷ್ಟು ಥಿಂಗ್ಸ್ನ ಯಾವ ಥರ ಇತ್ತು.
ಫೀಡ್ಬ್ಯಾಕ್ಸನ್ನೆಲ್ಲ ನೋಡ್ತೀರಾ. ಏನು ಹೇಳೋದಂದರೆ ಇಟ್ ಈಸ್ ಜಸ್ಟ್ ಅ ಸ್ಟಾರ್ಟ್. ಓಕೆ, ಆ್ಯಂಡ್ ಒಂದು ಸರಿ ರಿಟ್ರೀಟ್ನ ಕ್ವಾಲಿಫೈ ಮಾಡ್ತೀರಲ್ಲ, ಸೊ ನೀವು ಭಾಳಷ್ಟು ನಶೆಗಳನ್ನ ನೋಡಿರ್ತೀರ. ಓಕೆ, ಸಿಗರೇಟ್ದು ಎಣ್ಣೆ. ಬಟ್ ಒಂದು ಸರಿ ಈ ಒಂದು ರಿಟ್ರೀಟ್, ಈ ಒಂದು ಮನಿ, ಈ ಒಂದು ಲೈಫ್ ಸ್ಟೈಲ್ ಅನ್ನೋ ಒಂದು ನಶೆಗೆ ಬಿದ್ದರೆ, ಓಕೆ, ಸೊ ಬ್ಯಾಡ್ ಆ ಒಂದು ನಶೆಗಳಿಗಿನ್ನ ಈ ನಶೆಯಲ್ಲಿ, ಆ ನಶೆಯಿಂದ ನೀವು ಫ್ಯಾಮಿಲೀಸ್, ಓಕೆ, ಅಪ್ಪ ಅಮ್ಮ, ಫ್ರೆಂಡ್ಸ್ ಎಲ್ಲರೂ ಕಳ್ಕೊತೀರ. ಈ ನಶೆಯಲ್ಲಿ ಅದು ಬರುತ್ತೆ 100 ಟೈಮ್ಸ್ ರಿಟರ್ನ್ ಆಗಿ, 100 ಟೈಮ್ಸ್ 10x ಆಗಿ, 100x ಆಗಿ. ನಶೆ ಮಾಡಬೇಕು ಅಂತಂದ್ರೆ ಗಾಂಜಾ, ಎಣ್ಣೆ, ಅದು ಇದು ಅದರದಲ್ಲ, ದುಡ್ಡಿನ ನಶೆ ದುಡ್ಡು ಮಾಡ್ಬೇಕು. ನಶೆ ಗಾಂಧಿ ನಶೆ ಮಾಡಬೇಕು. ಬ್ಯೂಟಿಫುಲ್ ಪಾಯಿಂಟ್. ಓ ಡಾರ್ಲಿಂಗ್ಸ್, ಈಗ ಏನಿದೆ ನಾವೇನಿದೆ ಎಕ್ಸಿಟ್ ಆಗ್ತಾ ಇದ್ದೀವಿ, ಡಿಪಾರ್ಚರ್. ಸೊ ನಂದು ಏನಿದೆ ಫ್ಲೈಟ್ ಇದೆ ಈವ್ನಿಂಗ್. ಸೊ ನಾವು ಲಾಸ್ಟ್ 2 ಡೇಸಿಂದ ನಾವು ಇದ್ದಿದ್ದು ಒಂದು ರೆಸಾರ್ಟ್ ಇದು.